ಇದ್ರಿ ಎಲ್ಲ ಕೂಡ ನಿಮ್ಮ ಬಗ್ಗೆ ತುಂಬ ಆಪಾದನೆಗಳು ಬರ್ತಾ ಇದೆ. ಈಗ ಮೊನ್ನೆ ಏನು ಇಲ್ಲಿ ವ್ಯವಸ್ಥಾಪಕರಿಗೆ CC ಕ್ಯಾಮ್ರಾವನ್ನೇನು ಅಳವಡಿಸಿದ್ರು, ಅದ್ರ ಬಗ್ಗೆ ತುಂಬ ಬರ್ತಾ ಇದೆ. ಆ ವಿಚಾರವಾಗಿ ನಿಮ್ಮ ಅಭಿಪ್ರಾಯ? ಸರ್, ನಾನು ಹಾಸನ ಮಹಾನಗರ ಪಾಲಿಕೆಗೆ ಟ್ರಾನ್ಸ್ಫರ್ ಆಗಿ ಬಂದು 2 ವರ್ಷ ಆಯಿತು. ನಾನು ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರು. ಈ ಮಹಾನಗರ ಪಾಲಿಕೆದು ಎಲೆಕ್ಟ್ರಿಕಲ್ಲು ಮತ್ತು ಎಲೆಕ್ಟ್ರಾನಿಕ್ಸ್ ಏನೇನು ರಿಲೇಟೆಡ್ ಕೆಲಸಗಳಿರುತ್ತೆ ಅದು ನನ್ನ ಕರ್ತವ್ಯ ಆಗಿರುತ್ತೆ. ಸೊ ಮತ್ತು CC ಕ್ಯಾಮ್ರಾ ಅಳವಡಿಸೋದು ಕೋರ್ಟ್ ಆರ್ಡ್ರ್ ಕೂಡ ಇದೆ, ಲೋಕಾಯುಕ್ತ ಆ್ಯಕ್ಟ್ ಕೂಡ ಇದೆ. ಕಂಪಲ್ಸರಿ ಎಲ್ಲ ಚೇಂಬರಲ್ಲೂ CC ಕ್ಯಾಮ್ರಾ ಅಳವಡಿಸ್ಬೇಕಂತ. ಸೊ ಆ ನಿಟ್ಟಲ್ಲಿ ಬರೀ ನಾವು ಕಚೇರಿಗಳಿಗೆ ಅಷ್ಟೇ ಅಲ್ಲ, ಈವನ್ ನಮ್ಮ ರ್ಯಾಂಪ್ಗಳು ಕಸ ಇದು ಮಾಡ್ತಾ ಇರೋದು, ಆಮೇಲೆ ಸಂತಾನಹರಣ ಚಿಕಿತ್ಸೆ ಮಾಡ್ತಾರಂಥ ಕೇಂದ್ರ, ಇಲ್ಲಿಂದ ನಮ್ಮದು ಆಫೀಸಿಂದ ರೋಡ್ ಆಚೆಗಿದೆ, ಅದೆಲ್ಲದನ್ನು ಲೈವು ಆಫೀಸಿಗೆ ಮಾಡಿದ್ದೀವಿ. ಏನಕ್ಕೆ ಇದು ನನಗೆ ಕಮಿಷನರ್ ಸರ್ ಎಲ್ಲ ಹೇಳ್ತಾರೆ ಹೆಂಗೆ ಹಾಕಿದ್ರು ಅಂತ. ಇಲ್ಲಿ ಆರ್ಡ್ರ್ ಇದೆ, ಇಲ್ಲಿ ಎಲ್ಲೆಲ್ಲಿಗೆ ಹಾಕಬೇಕಂತ ಕಮಿಷನರ್ ಸರ್ ಕೂಡ ಹಾಕಿದ್ದಾರೆ ಸೈನು. ಜೆಮ್ ಪೋರ್ಟಲ್ ಅಂತ ಇರುತ್ತೆ, ಅದು ಪೇಪರಲ್ಲಿ ಬರಲ್ಲ, ಜೆಮ್ ಪೋರ್ಟಲಲ್ಲಿ ಕರಿತೀವಿ. ಜೆಮ್ ಪೋರ್ಟಲಲ್ಲಿ ಟೆಂಡರು ಕರೆದಿದ್ದೀವಿ. ಸೊ ಏನಂತ ಇದೆ ಅಂದರೆ, ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ರ್ಯಾಂಪ್ನಲ್ಲಿ, ರ್ಯಾಂಪ್ ಅಂದರೆ ಗೊರೂರು ರೋಡಲ್ಲಿ ಕಸ ಸೆಕೆಂಡರಿ ಕಲೆಕ್ಷನ್ ಸೆಂಟರು, ನಾಯಿ ಸಂರಕ್ಷಣಾ ಕೇಂದ್ರ, ಅಗಿಲೆ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹಾಗೂ ಹಾಸನ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ CC ಕ್ಯಾಮ್ರಾ ಮತ್ತು ನೆಟ್ವರ್ಕಿಂಗ್ ಖರೀದಿಸಿ ಅಳವಡಿಸುವ ಕೆಲಸ ಅಂತ. ಇದು 20/1/2026 ನಾನು ಸೈನ್ ಹಾಕಿದ್ದೀನಿ, ಕಮಿಷನರು ಓಕೆ ಮಾಡಿದ್ದಾರೆ. ಆಯಿತಾ? ಇದು ಯಾವುದು ಸೀಕ್ರೆಟಾಗಿ ಮಾಡಿಲ್ಲ ಸರ್. ಏನಕ್ಕೆ ಈ ಜವಾಬ್ದಾರಿ ನನಗೆ ವಹಿಸಿದ್ದಾರೆ ಅಂತಂದರೆ, ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಜೊತೆಗೆ ಪರಿಸರ ಇಂಜಿನಿಯರ್ AEE ಚಾರ್ಜು ನಾನು ಮಾಡ್ತಾ ಇದ್ದೀನಿ. ಎರಡು ಕೂಡ ನಂದೇ, ಮೊನ್ನೆವರೆಗೆ ನಂದೇ ಇತ್ತು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಆ CC ಕ್ಯಾಮ್ರಾ ಯಾವಾಗಲೂ ನೀವೆಲ್ಲ ನೋಡಿರ್ತೀರಾ ಪೇಪರ್ಗಳಲ್ಲಿ, ಯಾವ್ದಾದ್ರು ಕ್ರೈಮ್ಸ್ ಆದಾಗ CC ಕ್ಯಾಮ್ರಾ ಫುಟೇಜೇ ಇರಲಿಲ್ಲ ಅಂತ, ಈಗ ಎಷ್ಟೊಂದು ಸತಿ ಎವಿಡೆನ್ಸ್ ಇಲ್ಲ ಅಂತ ಆಗುತ್ತೆ. ಸೊ ಈ ಹಿಂದೆ ನನ್ನ ಚೇಂಬರಿಗೆ ಹಾಕ್ಸಕ್ಕೆ, ಈವನ್ ಕಮಿಷನರ್ ಚೇಂಬರಲ್ಲೂ CC ಕ್ಯಾಮ್ರಾ ವಾಚ್ ಮಾಡೋಕ್ಕೆ TV ಹಾಕಿದ್ದೀವಿ ನಾವು. ಬಟ್ ಅಲ್ಲಿ ಯಾರು ಸರಿಯಾಗಿ ಕಂಟಿನ್ಯೂಸ್ ಮಾನಿಟರ್ ಮಾಡದೇ ಇರೋದ್ರಿಂದ ನಮ್ಮದೇ ಜನ್ರೇಟ್ರದ್ದು ಬ್ಯಾಟ್ರಿ ಹೋಯಿತು, ನಮ್ಮದೇ ವೆಹಿಕಲ್ದು ಬ್ಯಾಟ್ರಿಗಳು ಹೋಯಿತು. ತೆಗೆದು ನೋಡಿದರೆ CC ಕ್ಯಾಮ್ರಾ ವರ್ಕೇ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ನೀವು ಇಲ್ಲಿ ನೋಡ್ತೀರಾ ಹೆಚ್ಚು ಕಡಿಮೆ ಎಷ್ಟು CC ಕ್ಯಾಮ್ರಾ ಇದ್ದಾವೆ ಅಂತಂದ್ಬಿಟ್ಟು. ಯಾಕೆ ಇದು ನನ್ನ ಚೇಂಬರಲ್ಲೇ ಇದೆ ಅಂದರೆ, ಯಾವುದಾದ್ರು ಒಂದು ವರ್ಕ್ ಆಗಲಿಲ್ಲ, ಅಲ್ಲಿ ನೋ ವಿಡಿಯೋ ಮತ್ತು ನೋ ವಿಡಿಯೋ ಅಂತಿದೆ ನೋಡಿ, ಅವೆರಡು CC ಕ್ಯಾಮ್ರಾ ಕನೆಕ್ಟ್ ಆಗಿದೆ, ಬಟ್ ಅಲ್ಲೇನೋ ಲೂಸ್ ಕನೆಕ್ಷನ್, ಏನೋ ವರ್ಕ್ ಆಗ್ತಾ ಇಲ್ಲ. ನಾವು ಕಂಟಿನ್ಯೂಯಸ್ ಆಗಿ ಇದನ್ನು ಮಾಡ್ತಾ ಇರ್ತೀವಿ, ವಾಚ್ ಮಾಡ್ತಾ ಇರ್ತೀವಿ. ಸೊ ಈ ಥರ ಇದನ್ನು ಯಾಕೆ ನನ್ನದೇ ಚೇಂಬರಲ್ಲಿ ಹಾಕ್ಕೊಂಡಿದ್ದೀವಿ ಅಂದರೆ, ಇದು ನನ್ನ ಜವಾಬ್ದಾರಿ ಕೂಡ ಆಗಿದೆ CC ಕ್ಯಾಮ್ರಾ ವಾಚ್ ಮಾಡೋದು. ಸೊ ಹಾಗಾಗಿ ಇಲ್ಲಿ ಯಾವುದೇ ಸೀಕ್ರೆಟ್ ಕ್ಯಾಮ್ರಾಗಳ ಅಳವಡಿಸೋದಾಗಲಿ ಇತ್ತು. ಮತ್ತು ಮ್ಯಾನೇಜರ್ ಸರ್, ನೀವೇನೋ ಕೇಳಿದ್ರಿ, ಮ್ಯಾನೇಜರ್ ಸರ್ ಹೇಳಿದ್ರು ಅಂತ. ನಾನು ಮ್ಯಾನೇಜರ್ ಸರ್ದು ಇದನ್ನು ನೋಡಿದೆ, ಏನು ಸ್ಟೇಟ್ಮೆಂಟ್ ನೋಡಿದೆ. ಅವರು ಜಾತಿಯಿಂದನೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಡ್ತಾರೆ, ಅದ್ರ ಬಗ್ಗೆ ನಿಮ್ಮ? ಸರ್, ಜಾತಿನಿಂದನೇ ನಾನು ದೇವರಾಣೆ, ನಮಗೆ ಅವೆಲ್ಲ ಗೊತ್ತೂ ಇಲ್ಲ ಸರ್. ನಾವು ನನ್ನ ತಾಯಿ ಮನೆ ಹಳ್ಳಿ ಇದೆ ಸರ್. 10 ವರ್ಷದ ಹಿಂದನೇ ಒಬ್ಬರು ದಲಿತ ಮಹಿಳೆ ನನ್ನ ಮನೆ ಒಳಗಡೆ ಬರೋಕ್ಕೆ ಹಿಂದೇಟು ಹಾಕ್ತಾಯಿದ್ರು, ಹಾಲಲ್ಲಿ ನಿಂತ್ಕೊಂಡು ಬಗ್ಗಿ TV ನೋಡ್ತಾಯಿದ್ರು. ಅವತ್ತೇ ನಾನು ಒಳಗೆ ಕರೆದು ಅಕ್ಕಮ್ಮ ಅಂತ ಅಂದ್ಬಿಟ್ಟು ಅವ್ರನ್ನ ಒಳಗೆ ಕರೆದು ಕೂರಿಸಿ, ನಮ್ಮ ತಾಯಿಗೆ, ನಾನು ನನ್ನ ತಾಯಿನ ಅವ್ವ ಅಂತೀನಿ, ಅವ್ವ ನಾವು ಅಫಿಷಿಯಲ್ಸ್ ಎಲ್ಲ ಜಾತಿಯವ್ರನ್ನೂ ಬರ್ತೀವಿ, ನೀನು ಯಾವತ್ತೂ ಜಾತಿ ಕೇಳಲ್ಲ, ಒಳಗಡೆ ಸೇರಿಸ್ಕೊಂಡು ನಮ್ಮ ಮಲಗಿಸು, ಎಲ್ಲ ಕರ್ಕೊಂಡು ಹೋಗಿರ್ತೀವಿ, ನಮಗೆಲ್ಲ ಜಾತಿಯವರು ಫ್ರೆಂಡ್ಸ್ ಇದ್ದಾರೆ, ಊರವ್ರನ್ನ ಯಾಕೆ ನಾವು ಒಳಗಡೆ ಇದು ಯಾಕೆ ಹಳೆ ಪದ್ಧತಿ ಇನ್ನೂ ಇದೆ ಅಂತಂದಾಗ, ಅವತ್ತು ನಮ್ಮ ತಾಯಿನೋ ಎಸ್ ಅನ್ನೋ ಥರನೇ ಅವತ್ತಿಂದ ನಮ್ಮ ಮನೆ ಒಳಗಡೆ ಎಲ್ಲರೂ ಓಡಾಡ್ತಾ ಇದ್ದಾರೆ. ಹಳ್ಳಿ 6 ಮನೆ ಇರೋಂಥ, ಹಾಸನಿಂದ 80 ಕಿಲೋಮೀಟ್ರ್ ದೂರ ಇರೋಂಥ ಒಂದು ಹಳ್ಳಿ, ಕೊಂತನ ಮನೆ, ಅತ್ತಿಹಳ್ಳಿ ಪಕ್ಕ. ಅವರೇ ಹಂಚ್ಕೋತಾರೆ, ನಾವೇ ಒಳಗೆ ಬಂದ್ರು ಅಂತ ಕರೆದ್ರು ಅವರೇ ಅದು ಹಿಂದಿಂದ ಅವರಿಗೆ ಪಾಪ ಆ ಥರ ಫೀಲಿಂಗ್ ಬಂದು ನಾವು ಅವ್ರ ಮೆಂಟಾಲಿಟಿ ನಾವು ಚೇಂಜ್ ಮಾಡೋಕ್ಕೆ ಹೊರಟಿದ್ವಿ. ಹಾಗೇನಿಲ್ಲ ಬಂದ್ರಪ್ಪ ಅಂತಂದ್ಬಿಟ್ಟು. ಅಫಿಷಿಯಲ್ಲು ಎಸ್ ಸಿ ಜನಾಂಗದವ್ರು ಇದ್ದರೆ ನಾವು ಕರ್ಕೊಂಡು ಹೋಗಿರ್ತೀವಿ, ನಾವೇನು ಯಾರಿಗೂ ಜಾತಿ ಹೇಳಿರಲ್ಲ. ಊರಲ್ಲಿ ಜಾತಿ ಗೊತ್ತಿರುತ್ತೆ, ಅವರೇ ಹಿಂದೆ ಇಟ್ಟು ಹೊಡಿತಾರೆ. ಅಂಥ ಟೈಮಲ್ಲಿ ನಾವು ಎಲ್ಲರನ್ನೂ ಸರಿಸಮಾನ ನೋಡಿ. ಈಗ ಆ ಥರ ಜಾತಿ ಗೀತಿ ಊರ ಕಡೆನೂ ಇಲ್ಲ, ಆ ಲೆವೆಲಿಗೆ ಬಂದಿದೆ. ಇನ್ನು ನನ್ನ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಪರಿಸರ ಇಂಜಿನಿಯರ್ ಚಾರ್ಜ್ ತಗೊಂಡ್ಮೇಲೆ
ಪೌರಕಾರ್ಮಿಕರು ಅತಿ ಹೆಚ್ಚು ದಲಿತ ಜನಾಂಗಕ್ಕೆ ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿದವರೇ ಹೆಚ್ಚಿದ್ದಾರೆ. ಮತ್ತು ಇಲ್ಲಿ ಕಸ ಗುಡ್ಸೋಕ್ಕಾಗಲಿ, UGD ಕೆಲಸಕ್ಕಾಗಲಿ, ಯಾವುದೇ ಕೆಲಸಕ್ಕೆ ಅಥವಾ ಯಾವುದೇ ಕ್ಲಾಸ್ 1 ಗ್ರೂಪ್ D to ಗ್ರೂಪ್ A ವರೆಗೆ ಸರ್ಕಾರ ಅವರಿಗೆ ಶೋಷಿತ ವರ್ಗಕ್ಕೆ ಒಳ್ಳೆಯದಾಗಲಿ ಅಂತ ರಿಸರ್ವೇಷನ್ ಮಾಡಿರುತ್ತೆ. ಬಟ್ ಇಂಥದೇ ಕೆಲಸಕ್ಕೆ ಇದೇ ಜಾತಿಯವ್ರು ಮಾಡಬೇಕಂತ ಎಲ್ಲೂ ಮ್ಯಾಂಡೇಟ್ರಿ ಇಲ್ಲ. ಪೌರಕಾರ್ಮಿಕರ ಕೆಲಸನ ಪರಿಶಿಷ್ಟ ಜಾತಿಯವರೇ ಮಾಡಬೇಕು ಅಂತ ಎಲ್ಲೂ ಕಾನೂನು ಮಾಡಿಲ್ಲ. ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಅವ್ರು ಹಾಕ್ಕೊಳ್ತಾರೆ. ಸೊ ಈ ಕಚೇರಿಲಿ ಔಟ್ಸೋರ್ಸನ್ನು ತಗೋತಾ ಇರ್ತೀವಿ ನಾವು. ಅವಾಗಲೂ ಕೂಡ ಯಾರು ಪರ್ಮನೆಂಟ್ ಇರ್ತಾರೆ, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಇಂಥವ್ರನ್ನೇ ತಂದು ಸೇರಿಸ್ತಾ ಇರ್ತಾರೆ. ನಾವು ಎಷ್ಟೊಂದು ಸತಿ ಮೀಟಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಹೇಳ್ತೀವಿ, ಪದೇ ಪದೇ ನಿಮ್ಮ ಮಕ್ಕಳನ್ನು ಇದೇ ಕೆಲಸಕ್ಕೆ ವೃತ್ತಿಗೆ ದೂಡಬೇಡಿ, ನಾವು ಎಲ್ಲಿ ಕೂತಿದ್ದೀವಿ ಅಲ್ಲಿ ಕೂರ್ಸೋಕ್ಕೆ ಟ್ರೈ ಮಾಡಿ, ಓದಿಸಿ, ಏನಕ್ಕೆ ಔಟ್ಸೋರ್ಸ್ ಕರೆದ ತಕ್ಷಣ ಬಂದು ಪೈಪೋಟಿ ಮೇಲೆ ತಂದಿದ್ದು ಅಷ್ಟೆಲ್ಲ ನಾನೇ ಬುದ್ಧಿ ಹೇಳ್ತಿರ್ತೀನಿ. ಸೊ ಅವ್ರು ನಾನು ಈಗ ಬಂದಿದ್ದೀನಿ ಈ ಕೆಲಸಕ್ಕೆ, ನಾನೊಬ್ಬರು ಪೌರಕಾರ್ಮಿಕರು ಕೆಲಸಕ್ಕೆ ಬಂದಿದ್ದೀನಿ ಅಂದರೆ ಆ ಕೆಲಸ ಏನಿರುತ್ತೆ, ಚರಂಡಿ ಕಸ ಗುಡ್ಸೋದಿರುತ್ತೆ, ಚರಂಡಿ ಕ್ಲೀನ್ ಮಾಡೋದಿರುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಅದು ಗೊತ್ತಿದ್ದೆ ನಾನು ಬಂದಾದ್ಮೇಲೆ ಆ ಕೆಲಸ ಮಾಡಬೇಕು. ಅದಕ್ಕೆ ಸಂಬಳ ಕೊಡ್ತಾ ಇರುತ್ತೆ ಸರ್ಕಾರ. ಬಂದು ಎಲ್ಲ ಸೇರ್ಕೊಂಡಾದ್ಮೇಲೆ ಏನೋ ನಾವೇ ಬಂದಿದ್ದೀವಿ, ನೀವು ನಮ್ಮ ಜಾತಿಯವ್ರ ಜೊತೆನೇ ಇಂಥ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ಉದ್ದಟತನ ತೋರಿಸಿ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಮೊನ್ನೆ ನಾನು ನೋಡಿದೆ, ನಾನು ಪೌರಕಾರ್ಮಿಕರನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತೀನಿ. ಅವ್ರ ಜೊತೆ ಕಾಫಿ ಕುಡ್ದಿದ್ದೀನಿ, ಅವ್ರ ಜೊತೆ ನಾನು ಸ್ಟೇಜ್ ಶೇರ್ ಮಾಡಿದ್ದೀನಿ. ಮತ್ತು ಅವರಲ್ಲಿ ಸಿಂಗರ್ಸ್ ಇದ್ದರೆ ಅವರನ್ನು ವೈರಲ್ ಮಾಡಿಸಿ ಸ್ಟೇಜ್ಗಳನ್ನ ಕೊಡಿಸಿದ್ದೀನಿ ನಾನು. ನಮ್ಮ ಮನೆಗೆ ಬರ್ತಾರೆ ವಾಲ್ಮ್ಯಾನ್ಗಳು, ಇವರು ಪೌರಕಾರ್ಮಿಕರೆಲ್ಲ, ಎಲ್ಲರೂ ಅಡುಗೆ ಮನೆವರೆಗೂ ಬರ್ತಾರೆ. ಎಷ್ಟೊಂದು ಸತಿ ಅವರೇ ಕಾಫಿ ಮಾಡ್ಕೊಂಡು ಕುಡ್ದಿರೋರು ಇದ್ದಾರೆ, ಅದಕ್ಕೆ ಸಾಕ್ಷಿ ಕೂಡ ಇದೆ. ಸೊ ಈ ಥರ ನನ್ನ ಮನಸ್ಸಲ್ಲಿ ಇಲ್ಲದೆ ಇರೋ ಜಾತಿ ಅದನ್ನು ಒಪ್ಕೊಂಡೆ. ನೀವು ಹೇಳ್ತಿರೋದು ಸತ್ಯ ಕೂಡ. ನೀವು ಬೇಲೂರಿನಲ್ಲಿ ಯಾವುದೋ ಒಂದು ದಲಿತ ಮಗುನ ನೀವು ಓದಿಸ್ತಾ ಇರೋದಿರ್ಬೋದು, ಅರ್ಕಿವುಡ್ನಲ್ಲಿ ಇರ್ಬೋದು, ನೀವು ವಿಚಾರಿಸೋದು. ಆದರೂ ಕೂಡ ನೀವು ಉದ್ದೇಶಪೂರ್ವಕ ಇವ್ರನ್ನೇ ಯಾಕೆ ನೀವು ಟಾರ್ಗೆಟ್ ಮಾಡಿದಿರಿ ಅನ್ನೋ ಒಂದು ಭಾವನೆ ಯಾಕೆ ಅವ್ರು? ಇಲ್ಲ ಸರ್, ನಾನು ಪರಿಸರ ಇಂಜಿನಿಯರ್ ಚಾರ್ಜ್ ತಗೊಂಡ್ಮೇಲೆ ಕೆಲವೊಂದು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಸ್ಟ್ರಿಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ 3 ಅಂಶಗಳನ್ನು ನಾನು ನೋಡಿದೆ. ಆದಿಶನ್ನ ಹೆಲ್ತ್ ಇನ್ಸ್ಪೆಕ್ಟ್ರು ಪದೇ ಇದು ಏನು ಎಣ್ಣೆ ಕುಡಿದು ಬರ್ತಾ ಇದ್ರು. ಒಂದು ದಿವಸ ಬೆಳಿಗ್ಗೆ ನಾನೇ ಕಣ್ಣಾರೆ ನೋಡಿದ್ದು, ಹೌದು ಸರ್, ಅವರು ಆರೋಗ್ಯ ನಿರೀಕ್ಷಕರು ಆದಿಶ್ ಅಂತ ಅಂದ್ಬಿಟ್ಟು ಅವ್ರು ಬಂದು ಆಗಸ್ಟ್ 22ಕ್ಕೆ ನಮ್ಮ ಇಲ್ಲಿ ಸೈನ್ ಕೂಡ ಮಾಡಿದ್ದಾರೆ ಅಟೆಂಡ್ಸ್ ಅಲ್ಲಿ. ಮತ್ತೆ ಅವರ ಜಮೀನೇನೋ ದೊಡ್ಡಪುರದ ಹತ್ರ ಏನೋ ಇದೆಯಂತೆ, ನಮ್ದು ಬೊಲೆರೋ ಇದೆ ಕಚೇರಿ, ಕಚೇರಿ ವಾಹನದಲ್ಲೇ ಹೋಗಿ ಅವರು ಎಣ್ಣೆ ಕುಡಿದು ಮದ್ಯಪಾನ ಮಾಡಿ ಅಲ್ಲೇ ಮಲ್ಕೊಂಡಿರೋ ವಿಡಿಯೋಸ್ ಎಲ್ಲ ಇದೆ. ಅದು ಸತ್ಯ ಕೂಡ. ಬಟ್ ಆ ಟೈಮಲ್ಲಿ ಸಿಗ್ನೇಚರ್ ಕೂಡ ಮಾಡಿದ್ದಾರೆ ಅಟೆಂಡ್ಸಿಗೆ. ಅವರು ಸಿಗ್ನೇಚರ್ ಮಾಡ್ದನ್ನೇ ಅಥವಾ ರಜಾ ಹಾಕ್ಕೊಂಡು ಕಚೇರಿನ ವಾಹನನ ಉಪಯೋಗಿಸ್ಲಿಲ್ಲ ಅಂದರೆ ಅದು ಅಪರಾಧ ಆಗ್ತಿರ್ಲಿಲ್ಲ, ಅದು ವೈಯಕ್ತಿಕ ಜೀವನ ಆಯಿತಾ. ಬಟ್ ಕಚೇರಿಗೆ ಬಂದು ಅವ್ರದ್ದು ಅಟೆಂಡ್ಸಿಗೂ ಸೈನ್ ಹಾಕಿದ್ದಾರೆ, ನಮ್ಮ ವಾಹನನ ತಗೊಂಡೋಗಿದ್ದಾರೆ. ಅದು ಸರ್ಕಾರಿ, ಅದು ದುರುಪಯೋಗ. ಅದು ಬಂದಿತ್ತು. ಬಟ್ ಅದು ಬಂದಾದ್ಮೇಲೆ ನನಗೆ ವಿಡಿಯೋಸು ಬಂದಿತ್ತು, ನಾನು ನಮ್ಮ ಕಮಿಷನರ್ ಸರ್ ಗಮನಕ್ಕೂ ತಂದಿದ್ದೆ. ಆದರೂ ನಾವೇನಾದ್ರು ರೈಟಿಂಗಲ್ಲಿ ಇಟ್ಟರೆ ಅವ್ರೊಂದು ಮನೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಬುದ್ಧಿ ಹೇಳ್ಕೊಂಡು ನನ್ನ ಜೊತೆಗೇನೆ, ಅವರು ಕೂಡ ನನ್ನ ಅಕ್ಕ ಅಂತಲೇ ಕರೆಯೋರು, ಬುದ್ಧಿ ಹೇಳ್ಕೊಂಡೇ ಇದ್ವಿ. ಮತ್ತೆ ಮಧ್ಯದಲ್ಲಿ ಒಂದ್ಸತಿ ನನ್ನ ಕಣ್ಣೆದ್ರಿಗೇನೆ ಬೆಳಿಗ್ಗೆ 7:30-8 ಗಂಟೆ ಸಮಯದಲ್ಲಿ ಹಳೆ ಮುನ್ಸಿಪಾಲ್ಟಿ ಇದೆಯಲ್ಲ, ಅಲ್ಲಿ ಕುಡಿದು ಟೈಟಾಗಿ ನನ್ನ ಕಣ್ಣೆದ್ರಿಗೆ ಬಿದ್ದರು. ಆಗಲೂ ನಾನು ನಮ್ಮ ಉಳಿದಿದ್ದ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಕರ್ಕೊಂಡೋಗ್ಬಿಟ್ಟು ಬುದ್ಧಿ ಹೇಳ್ರೋ ಬಿಡ್ರೋ ಅಂತ ಅಂದೆ. ಈ ಥರ ತುಂಬ ಸತಿ ಆಗಿದೆ ಸರ್. ಹೌದು ಅವರು ಪೌರಕಾರ್ಮಿಕ ಮಗನಿಂದ ಅನುಕಂಪ ಆಧಾರದ ಮೇಲೆ ಕೆಲಸ ತಗೊಂಡಿರೋರು. ಇನ್ನು ನಮ್ಮ ಮ್ಯಾನೇಜರ್ ಸರಿಗೆ KMS ಪ್ರಮೋಷನ್ ಆಗಿದೆ. ಅವರು ಚೀಫ್ ಆಫೀಸರು, ದೆನ್ ಗ್ರೇಡ್ 1 ಗ್ರೇಡ್ 2 ಅಂತ ಇರುತ್ತೆ. ಆ ಪ್ರಮೋಷನ್ ಆಗಿ ಅವ್ರು ಆ್ಯಕ್ಚುಲಿ ಇಲ್ಲೆಲ್ಲ ಇರಬೇಕಾಗಿರೋದು ಮ್ಯಾನೇಜರ್ ಪೋಸ್ಟಲ್ಲ. ಅವರು ಯಾವುದೋ ಒಂದು ಪುರಸಭೆನೋ ನಗರಸಭೆಗಳಲ್ಲೋ ಚೀಫ್ ಆಫೀಸರು, ಗ್ರೇಡ್ 2 ಕಮಿಷನರು ಕೂರಬೇಕಾಗಿರೋ ಹುದ್ದೆನಲ್ಲಿ ಅವ್ರದ್ದು ಗ್ರೇಡ್ ಇರೋದು ಇವಾಗ. ಸೊ ಅವರಿಗೂ ನಾನು ಎಷ್ಟೊಂದು ಸತಿ ಸರ್ ಸಕಲೇಶ್ಪುರ ಡೆಪ್ಯುಟೇಷನ್ ಇದ್ದೆ. ಆವಾಗ ಚೀಫ್ ಆಫೀಸರ್ ಖಾಲಿ ಇದ್ದಾಗ ಸರ್ ಬನ್ನಿ ಸರ್ ಅಲ್ಲಿಗೆ ಬನ್ನಿ ಒಟ್ಟಿಗೆ ಕೆಲಸ ಮಾಡೋಣ, ನಾನೇ ಖುದ್ದು ಕರೆದಿದ್ದೀನಿ. ಮ್ಯಾನೇಜರ್ ಕೂಡ ದಲಿತರ ನಾನು ಕರೆದಿದ್ದೀನಿ, ಅವ್ರನ್ನ ಆ ಆಪ್ಷನನ್ನು ಕೊಟ್ಟಿದ್ದೀನಿ. ಬಟ್ ನನಗೆ ಎಲ್ಲಿ ನೋವಾಯಿತು ಅಂದರೆ ಡಿಸೆಂಬರ್ 18ನೇ ತಾರೀಕು ಪೂರ್ವಭಾವಿ ಬಜೆಟ್ ಸಭೆಯಲ್ಲಿ
ಅಲ್ಲಿ ಸಾರ್ವಜನಿಕರಿಗೆ ಅಹವಾಲನ್ನು ಅಂದರೆ ಸಲಹೆ ಸೂಚನೆ ಕೇಳೋಕ್ಕೆ ಅವಕಾಶ ಇತ್ತು. ನಮ್ಮ ಆಡಳಿತಾಧಿಕಾರಿ ನಿತೇಶ್ ಪಟೇಲ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು. ಅಲ್ಲಿ AC ಸರು, ತಹಸೀಲ್ದಾರು, ನಮ್ಮ ಕಮಿಷನರು, ಎಲ್ಲ ಅಧಿಕಾರಿ ವರ್ಗ ಮತ್ತು ಸಾರ್ವಜನಿಕರು ಸೇರಿ 1000 ಜನ ಏನೋ ಮೀಟಿಂಗ್ ಹಾಲಲ್ಲಿ ಗ್ಯಾದರ್ ಆಗಿದ್ರು. ಮಾಧ್ಯಮ ಕೂಡ ಇತ್ತು. ಅವ್ರ ಮುಂದೆ ಏಕಾಏಕಿ ಅಖಿಲ ಯೋಗೇಶು, ಮನೋಹರನ್ ಅವರು, ಸರ್ದಾರ್ ಪಾಷಾ ಅವ್ರು, ಯಾರು ಅಸ್ಲಂ ಅನ್ನೋರು, ನಮ್ಮ ನಾಮಿನಿ ಕೌನ್ಸಿಲರು ಎಲ್ಲ ಸೇರಿಕೊಂಡು ನನಗೆ ಆಶ್ಚರ್ಯ ಆಯಿತು. ಏಕಾಏಕಿ ಬಂದು ದಲಿತ ವಿರೋಧಿ ಇಂಜಿನಿಯರ್ ಕವಿತೆಗೆ ಧಿಕ್ಕಾರ, ದಲಿತ ಅಧಿಕಾರಿಗಳನ್ನೆಲ್ಲ ಹಿಂದಿನ ಆಫೀಸಲ್ಲಿ ಹಿಂದಿನ ಲೈನಲ್ಲಿ ಕೂರಿಸ್ತೀನಿ, ಮತ್ತು ಮ್ಯಾನೇಜರಿಗೆ ನಾನು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಆಪಾದನೆ ಮಾಡಿದರು. ಜಾತಿ ಧಿಕ್ಕಾರಕ್ಕೆ ಹೋಗೇ ಬಿಟ್ರು. ನನಗೆ ಎಲ್ಲೋ ಒಂಥರ ಆಶ್ಚರ್ಯ ಆಯಿತು. ನನ್ನ ಮನಸ್ಸಲ್ಲಿ ಅಷ್ಟು ಚೆನ್ನಾಗಿ ಅವ್ರಿಗೆ ಒಂದು 2-3 ಸತಿ ಚೀಫ್ ಆಫೀಸರಾಗಿ ಬನ್ನಿ ಸರ್ ಅಂತ ನಾನು ಕೆಲಸ ಮಾಡೋ ಕಡೆಗೆ ಕರೆದಿರೋರ್ಗೆ ಹಿಂಗೆ ಮಾಡಿ ಅದು ಕೂಡ ಬೇಜಾರಿತ್ತು. ಆಮೇಲೆ ನಮ್ಮಲ್ಲಿ ಏನಾಯಿತು, ಒಂದು ಸತಿ ಬ್ಯೂಟಿಫಿಕೇಷನ್, ನಮ್ಮಲ್ಲಿ ಟೈರ್ ಚೇಂಜ್ ಮಾಡ್ತಾನೆ ಇರ್ತೀವಿ. ನಿಮಗೆ ನೋಡಿದ್ದೀರಾ, ಒಂದು 100 ವೆಹಿಕಲ್ ನಮಗಿದೆ. ಸೊ ಟೈರ್ಗಳನ್ನು, ಹಳೆ ಟೈರ್ಗಳು ನಮ್ಮಲ್ಲಿ ಸ್ಟಾಕ್ ಇರಬೇಕು. ಆ ಟೈರ್ಗಳು ನಮಗೆ ಏನಕ್ಕೆ ಬೇಕಿತ್ತು ಅಂದರೆ, ಈ ಕಸ ಹಾಕ್ತಾರಲ್ಲ ಅದನ್ನು ಬ್ಲಾಕ್ ಸ್ಪಾಟ್ಸ್ ಅಂತೀವಿ. ಆ ಬ್ಲಾಕ್ ಸ್ಪಾಟ್ ಬ್ಯೂಟಿಫಿಕೇಷನ್ಗೆ ಅಂದರೆ ಟೈರ್ ಎಲ್ಲ ಪೇಂಟ್ ಮಾಡಿ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಟೈರ್ ಹುಡುಕಿದ್ವಿ. ಟೈರ್ ಸಿಗಲಿಲ್ಲ. ನನಗೆ ಗೊತ್ತಾಯಿತು, ವೆಂಕಟೇಶ್ ಅನ್ನೋ ವಾಹನ ಚಾಲಕ ಅವರು ಟೈರ್ಗಳನ್ನು ತಗೊಂಡೋಗಿ ಟೈರ್ ಅಂಗಡಿಗೆ ಪರ್ಮಿಷನ್ ಇಲ್ದಲೇ ಮಾರಿದ್ದಾರೆ ಅಂತ. ಅದರಲ್ಲಿ ಒಂದು ಅಂಗಡಿಯವರು ಸಿಕ್ಕಿದ್ರು. ಆ ಒಂದು ಅಂಗಡಿಯವ್ರನ್ನ ಕೇಳುವಾಗ ಅವರು ಒಪ್ಕೊಂಡ್ರು, ಟೈರನ್ನು ತಂದು ನಮಗೆ ಕೊಟ್ಟಿದ್ದಾರೆ. ಬಟ್ ಅವ್ರು ಏನು ಹೇಳಿದ್ರು, ಒಂದು 25 ಟೈರ್ ಕೊಟ್ಟಿದ್ದಾರಂತ. ನಮ್ಮದು ಹೆಚ್ಚು ಕಡಿಮೆ ನಮ್ಮ ಪರ್ಚೇಸು ಮತ್ತು ಇದು ಸ್ಟಾಕು ನಮ್ಮ ಅಕೌಂಟ್ ಸೆಕ್ಷನಲ್ಲಿ ತೆಗೆದ್ರೆ ನನಗೆ ಗೊತ್ತಿರೋಂಗೆ, ನಾನು ಚಾರ್ಜಿಗೆ ಬರೋಕ್ಕೆ ಮುಂಚೆಯಿಂದ ನಡೆದಿದೆ. ನಾನು ಬಂದಿರೋದು 25 ಸೆಪ್ಟೆಂಬರಿಂದ ಚಾರ್ಜಿಗೆ. ಬಟ್ ಇಲ್ಲಿವರೆಗೆ ಎಷ್ಟು ಟೈರ್ ಪರ್ಚೇಸ್ ಆಗಿದೆ ನಮ್ಮ ವೆಹಿಕಲ್ಗೆ, ಅದು ಹಳೆ ಸ್ಟಾಕ್ ಎಲ್ಲಿ ಅಂತ ತೆಗೆದ್ರೆ ಸಿಗುತ್ತೆ, ಇಲ್ಲ ಅಂತಲ್ಲ. ಆ ಹುಡುಗ ಕೂಡ ದಲಿತ ಹುಡುಗನೇನೆ, ವೆಂಕಟೇಶ್ ಅಂತ. ಆ ಹುಡುಗನ್ನು ಕೂಡ ಈ ಹಿಂದೆ ನೌಕರ ಸಂಘದ ಅಧ್ಯಕ್ಷನ ಮಾಡೋದಕ್ಕೆ ನಾನೇ ಸಪೋರ್ಟ್ ಮಾಡಿದ್ದೆ. ಇನಾನಿಮಸ್ ಆಗಿ ವೆಂಕಟೇಶನ್ ಮಾಡೋಣ ನೋಕಿ ಎಲ್ಲ ಸ್ಟಾಫ್ ಕೂತ್ಕೊಂಡು ಇನಾನಿಮಸ್ ಆಗಿ ನಮ್ಮ ನೌಕರು ನಾನೇ ಅಧ್ಯಕ್ಷನ ಮಾಡ್ಕೊಂಡಿದ್ದೆ. ಬಟ್ ತುಂಬ ಬೇಸರ ಆಗಿದ್ದು, ನಾನು ಮಾಡ್ಕೊಂಡಿರೋ ನಾವೇ ಮಾಡ್ಕೊಂಡಿರೋ ನಮ್ಮ ಅಧ್ಯಕ್ಷನೇ ಟೈರ್ ಕದ್ದು ಮಾರಿದ್ದಾರೆ ಅಂತ. ಆವಾಗ ನಾನೇನು ಮಾಡಿದೆ, ಆಂಬುಲೆನ್ಸ್ ಓಡಿಸೋರು ಶಾಂತಿವನ ಆ್ಯಕ್ಚುಲಿ ನಾವು ಫ್ರೀಯಾಗಿ ಕೊಡಬೇಕು ಜನಗಳಿಗೆ ಸಿಟಿ ವ್ಯಾಪ್ತಿನಲ್ಲಿ. ಸೊ ಮತ್ತು ಜನಗಳಿಂದನೂ ತುಂಬ ಕಂಪ್ಲೇಂಟ್ಸ್ ಇತ್ತು. ಖುದ್ದು ನಮ್ಮ ಮೋನಣ್ಣನ ಹಿಂದೆ ಮೇಯರ್ ಆಗಿದ್ರಲ್ಲ, ಅಧ್ಯಕ್ಷರಾಗಿದ್ರಲ್ಲ, ಅವ್ರ ಬ್ರದರ್ ಬಾಳೆಪೇಟೆ ಹತ್ರ ಆಕ್ಸಿಡೆಂಟ್ ಆಗಿ ತೀರ್ಕೊಳ್ತಾರೆ. ಸೊ ಅವರ ತಮ್ಮನ ಬಾಡಿ ತಂದಾಗಲೂ ಇವರು ಅವರಿಂದ ಹಣ ಏನು ಇಲ್ವಾ ಇಳಿಸಾಯ್ತು, ದುಡ್ಡು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಆಮೇಲೆ ಸ್ವಂತ ನನ್ನ ಹಸ್ಬೆಂಡು ಸ್ವಂತ ದೊಡ್ಡಪ್ಪನ ಮಗ ತೀರ್ಕೊಟ್ರು ರೈಲ್ವೆ ಸ್ಟೇಷನ್ ಹತ್ರ ಕ್ವಾರ್ಟರ್ಸಲ್ಲಿ. ಅವ್ರದ್ದು ಶಿಫ್ಟ್ ಮಾಡಿದಾಗಲೂ 1000 ಕೊಟ್ಟಿದ್ದೀವಿ, ನಾವೇ ಕೊಟ್ಟಿದ್ದೀವಿ. ಅಂದರೆ ಇವ್ರದ್ದು ಡಿಮ್ಯಾಂಡ್ಸು ತುಂಬ ಮಾಡ್ತಾಯಿದ್ರು ಅಂತ ಪಬ್ಲಿಕ್ಕಿಂದ ಕಂಪ್ಲೇಂಟ್ ಇತ್ತು. ಪ್ಲಸ್ ಟೈರ್ದೊಂದು ಇವ್ರ ಮೇಲೆ ಅಲಿಗೇಷನ್ ಇತ್ತು. ಹಾಗಾಗಿ ನಾನು ಚಾರ್ಜಿಗೆ ಕೊಡಿಸಲಿಲ್ಲ. ಅವರು ದಲಿತ ಕಮ್ಯುನಿಟಿಗೆ ಬರ್ತಾರೆ. ಸೊ ಇವರು ಇನ್ನು ಅಟೆಂಡ್ಸ್ ವಿಷಯ ಬಂದಾಗ MP ಸರ್ ಮೀಟಿಂಗ್ ತೊಗೊಂಡಿದ್ರು. ನಮ್ಗೆ ಏನಾಗುತ್ತೆ ಅಂದರೆ, ಜನಗಳು ಆಲ್ರೆಡಿ ಕಡಿಮೆ ಇದ್ದಾರೆ. ಒಂದೊಂದು ಪ್ಯಾಕೇಜಲ್ಲಿ ಒಂದು 60-50 ಹೀಗೆ ಒಟ್ಟು 4 ಪ್ಯಾಕೇಜಲ್ಲಿ ಅಷ್ಟು ಜನ ಸಿಗ್ತಾರೆ. ಆ ಪ್ಯಾಕೇಜಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬೆಳಿಗ್ಗೆ ಹೊತ್ತು ವಾರ್ಡಿಗೆ ಒಬ್ಬೊಬ್ಬರು ಪೌರಕಾರ್ಮಿಕರನ್ನ ನೇಮಿಸಿರ್ತೀವಿ. ಬೆಳಿಗ್ಗೆ 5:30 ಅಟೆಂಡೆನ್ಸ್ ತಗೊಂಡ್ರೆ 6 ಗಂಟೆಯಿಂದ 10 ಗಂಟೆವರೆಗೆ ಏನೋ ಒಂದು ಶಿಫ್ಟ್ ಇರುತ್ತೆ. ಆಮೇಲೆ ತಿಂಡಿ ಉಪಹಾರ ನಮ್ಮ ಆಫೀಸಿಂದನೇ ಕೊಡ್ತೀವಿ. ಪಾಯಿಂಟ್ಸ್ ಇದೆ, 4 ಪಾಯಿಂಟ್ಸು. ಉಪಹಾರ ಆದಮೇಲೆ ಸೆಕೆಂಡ್ ಶಿಫ್ಟ್ ಅಟೆಂಡೆನ್ಸ್ ತೊಗೊಳ್ತೀವಿ. ಸೆಕೆಂಡ್ ಶಿಫ್ಟಲ್ಲಿ ನಾವೇನು ಹೇಳಿದೆ, ಆ್ಯಸ್ ಎನ್ ಪರಿಸರ ಇಂಜಿನಿಯರ್, ಮಾಸ್ಕ್ ಕ್ಲೀನ್ ಮಾಡಬೇಕು. ಮಾಸ್ಕ್ ಕ್ಲೀನ್ ಅಂದರೆ 55 ಜನ ಇದ್ದೀರಾ ಒಂದು ಪ್ಯಾಕೇಜಲ್ಲಿ, 55 ಜನನೂ ಒಂದು ದಿವಸ ಆ ಏರಿಯಾ ಕ್ಲಿಯರ್ ಮಾಡಬೇಕು. ಚರಂಡಿ ಗುಡ್ಸೋದು ಏನಿದೆ ಎಲ್ಲ ತೆಗೆದು ಬರಬೇಕು. ನೆಕ್ಸ್ಟು ನಾಳೆ ಇನ್ನೊಂದು ಏರಿಯಾ, ಅದು ಮಾಸ್ಕ್ ಕ್ಲೀನ್ ಅಂತ ಹೇಳ್ತೀವಿ. ಆ ಥರ ಮಾಸ್ಕ್ ಕ್ಲೀನ್ ಮಾಡಿ ಅಂತಂದರೆ 4 ಪ್ಯಾಕೇಜಲ್ಲಿ 100 ಪ್ಯಾಕೇಜ್ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಪ್ಯಾಕೇಜ್ ನಂಬರ್ 1 ಮಾತ್ರ ಏನು ಹೇಳಿದರು ಮೇಸ್ತ್ರಿಗಳು, ಪರಶುರಾಮು, ಲೋಕೇಶ್ ಬೇಸಿಕಲಿ ಪೌರಕಾರ್ಮಿಕರು, ಆದರೆ ಅವರು ಮೇಸ್ತ್ರಿ ಕೆಲಸ ಮಾಡ್ತಾಯಿದ್ರು ಮುಂಚೆಯಿಂದ. ನಾನು ಅವ್ರನ್ನ ಕಂಟಿನ್ಯೂ ಮಾಡಿದ್ದೆ. ಇನ್ನು G ರಾಮು ಅಂತ ಇದ್ದಾರೆ, ಅವರು ಆ್ಯಕ್ಚುಲಿ ಅಟೆಂಡರು. ಅವರು ರೆಕಮೆಂಡ್ನಲ್ಲಿ ಮೇಸ್ತ್ರಿ ಕೆಲಸಕ್ಕೆ ಬಂದಿದ್ದಾರೆ. ಇನ್ನೊಬ್ಬರು ಗಿರೀಶ್ ಅಂತ. ಇವರು 4 ಜನ ಈ ಪ್ಯಾಕೇಜ್ ನಂಬರ್ 1ನಲ್ಲಿ ಮೇಸ್ತ್ರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ವಾರ್ಡ್ಗಳು ಹಂಚ್ಕೊಂಡಿದ್ದಾರೆ. ಸೊ ಮಾಸ್ಕ್ ಕ್ಲೀನ್ ಮಾಡಿ ಅಂತ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು, ಇವ್ರು ಮತ್ತೆ ನಮ್ಮ ಆದೇಶಕ್ಕೆ ವಿರುದ್ಧವಾಗಿ ಎಲ್ಲೆಲ್ಲ ಬಿಟ್ಕೊಳ್ಳೋರು. ಆಮೇಲೆ MP ಸರ್ ಒಂದು ನಮ್ಮಲ್ಲಿ ಮೀಟಿಂಗ್ ತೊಗೊಂಡ್ರು.
ಅವರು ಈ ಮಾಸ್ಕ್ ಕ್ಲೀನ್ ಮಾಡಬೇಕು ಸೆಕೆಂಡ್ ಶಿಫ್ಟು. ಒಂದು ತಿಂಗಳು 1.5 ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಇಡೀ ಊರು ಕ್ಲೀನ್ ಆಗಬೇಕು. ಏನು ಪರ್ಮನೆಂಟಾಗಿ ಚರಂಡಿ ಎಲ್ಲ ಕ್ಲೀನ್ ಆಗಲ್ಲ, ಅವೆಲ್ಲ ಕ್ಲೀನ್ ಆಗಬೇಕು ಅಂತ ಹೇಳಿದರು. ನಮ್ಮದು ಡ್ಯೂಟಿ ಬಂದು 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯಿಂದ 2 ಗಂಟೆವರೆಗಿರುತ್ತೆ. ಮಂಗಳವಾರ ಅರ್ಧ ಆಫ್ ಶಿಫ್ಟ್ ಇರುತ್ತೆ, 10 ಗಂಟೆಗೆ ಹೋಗ್ತಾರೆ. ಭಾನುವಾರ 10 ಗಂಟೆಗೆ ಹೋಗ್ತಾರೆ. ಸೆಕೆಂಡ್ ಶನಿವಾರ 10 ಗಂಟೆಗೆ ಹೋಗ್ತಾರೆ. ಇನ್ಯಾವುದಾದ್ರು ಹಬ್ಬ ಇದ್ದರೆ ಬಟ್ ವಾರದಲ್ಲಿ 1.5 ದಿವಸ ಅವರಿಗೆ ಡ್ಯೂಟಿ ಇರಲ್ಲ. ವಾರದಲ್ಲಿ 1.5 ದಿವಸ. ಜೊತೆಗೆ ಅವರಿಗೆ ಸಂಕಷ್ಟ ಭತ್ಯೆ ಅಂತ ಎಕ್ಸ್ಟ್ರಾ 2 ಸಾವಿರ ಕೊಡ್ತಾರೆ. ಸಂಕಷ್ಟ ಭತ್ಯೆ ಈ ಥರ ಈ ಕೆಲಸ ಎಲ್ಲ ಮಾಡ್ತಾರೆ ಅಂತ. ನಮಗೆಲ್ಲ ಅದಿರಲ್ಲ, ಪೌರ ಕಾರ್ಮಿಕರಿಗೆ ಸ್ಪೆಷಲ್ ಇದು ಇದೆ. ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಅವರೇ ಇಷ್ಟ ಬಂದಿರೋದು ಹುದ್ದೆಗಳಿವೆ. ಆದರೆ ಒಂದು ದಿವಸ ನಾನೇನು ಮಾಡ್ತೀನಿ, 12ವರೆಗೆ ಈ ಪ್ಯಾಕೇಜ್ ನಂಬರ್ 1 ಇನ್ಸ್ಪೆಕ್ಷನ್ಗೆ ಹೋಗ್ತೀನಿ. ಫಸ್ಟ್ ನಾನು ಹೋಗಿ ಅಟೆಂಡೆನ್ಸ್ ಇಸ್ಕೊಳ್ತೀನಿ. ಅಲ್ಲಿವರೆಗೆ ಏನಾಗುತ್ತೆ, ಆ್ಯಕ್ಚುಲಿ ಹೆಲ್ತ್ ಇನ್ಸ್ಪೆಕ್ಟರ್ ಅಟೆಂಡೆನ್ಸ್ ಇಟ್ಕೋಬೇಕು. ಪ್ಯಾಕೇಜ್ ನಂಬರ್ 1ನಲ್ಲಿ ಮೇಸ್ತ್ರಿಗಳ ಅಟೆಂಡೆನ್ಸ್ ಇಟ್ಕೊಳ್ತಾರೆ. ಅವರು 3 ಜನನೂ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರ್ತಾರೆ. ಪರಶುರಾಮು, ಜೀರಾಮು, ಲೋಕೇಶನ್ ಅವರು. ಆ ಅಟೆಂಡೆನ್ಸ್ ಅದರಲ್ಲೂ ದೂರ ಇದೆಯಲ್ಲ ನಿಮ್ಮ ಪೌರ ಕಾರ್ಮಿಕರಲ್ಲಿ ನೀವೇನು ಹೇಳ್ತಾ ಇದ್ದೀರಿ, ಅವ್ರ ಕಾರ್ಮಿಕರಿಲ್ಲದೆ ಇದ್ರು ಕೂಡ ಅಟೆಂಡೆನ್ಸ್ ಹಾಕೊಂಡು ಬೇರೆ